ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫೈನಲಿ ಜಾಕಿ ಅಂತೂ ಕಂಪ್ಲೀಟ್ಲಿ ರೆಡಿ ಆಗಿಬಿಟ್ಟಿದ್ದಾನೆ. ಸೊ ಇನ್ನೊಂದು ನೆಕ್ಸ್ಟ್ 5-10 ಮಿನಿಟ್ಸಲ್ಲಿ ವಿಲ್ ಬಿ ಲೀವಿಂಗ್ ಫಾರ್ ಗೋವಾ IW ವಿಕಾಮ್. ಸೊ ಟೈಮ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಒಂದು 3 ಗಂಟೆ ಆಯ್ತು ಅಂದ್ಕೊಳ್ಳೋಣ. 3 ಗಂಟೆಗೆ 10 ನಿಮಿಷ ಇದೆ. ಸೊ ಎಲ್ಲ ಪ್ಯಾಕ್ ಮಾಡಿ ಈಗ ರೆಡಿಯಾಗಿ ಹೊರಟ್ಬಿಡ್ತೀನಿ. ಶ್ರೀನಿಧಿ ಮನೆಗೆ ರೀಚ್ ಆಗಿ ಅಲ್ಲಿಂದ ಮೀಟಿಂಗ್ ಪಾಯಿಂಟ್ ಹೋಗಿ ಆಮೇಲೆ ಅಲ್ಲಿಂದ ಡೈರೆಕ್ಟ್ ಗೋವಾ. ಬನ್ನಿ ಮೂಟೋ ಬ್ಲಾಗ್ ವ್ಯೂವಲ್ಲಿ ಸಿಗೋಣ. ಒಂಥರ ನನ್ನ ಡ್ರೀಮ್ ರೈಡ್ ಅಂತ ಹೇಳ್ಬೋದು. ಸೊ ಈಗ ಹೇಳ್ತಾರಲ್ಲ, ಹುಡುಗರು ಗೋವಾ ಪ್ಲ್ಯಾನ್ ಮಾಡಿ ಯಾವತ್ತೂ ಹೋಗೋದಿಲ್ಲ ಅಂತ. ಸೊ ನಾವು ಪ್ಲ್ಯಾನ್ ಮಾಡಿ, ಆ್ಯಕ್ಚುಲಿ ಶ್ರೀನಿಧಿ ಪ್ಲ್ಯಾನ್ ಮಾಡಿ ನಾವು ಫೈನಲಿ ವಿ ಆರ್ ಲಿವಿಂಗ್ ಟು ಗೋವಾ. ಆಲ್ಮೋಸ್ಟ್ ಒಂದು 3-4 ದಿನ ಟ್ರಿಪ್ ಇದು. ಗೋವಾದಲ್ಲಿ IBW ಇದೆ, ಇಂಡಿಯಾ ಬೈಕ್ ವೀಕ್ ಇದೆ, ಅದಕ್ಕಂತ ನಾವೆಲ್ಲ ಹೋಗ್ತಾ ಇದ್ದೀವಿ. ಸೊ ನಾವು ಇವತ್ತು 4 ಜನ ರೈಡರ್ಸು. ನಾನು, ಶ್ರೀನಿಧಿ, ಅವಿನಾಶ್ ಅಂತ. ಅವಿನಾಶ್ ಈಸ್ ರೈಡಿಂಗ್ ಎಕ್ಸ್ಪಲ್ಸ್. ಆಮೇಲೆ ದ ವೆರಿ ಫಸ್ಟ್ ಟೈಮ್ ಐ ವಿಲ್ ಬಿ ರೈಡಿಂಗ್ ವಿತ್ ಅ ಫೀಮೇಲ್ ರೈಡರ್, ಶಾಲಿನಿ ಅಂತ. ಶಿ ವಿಲ್ ಬಿ ರೈಡಿಂಗ್ ಹೋಂಡಾ RS 350. ಬನ್ನಿ ನೋಡೋಣ ರೈಡ್ ಹೆಂಗಾಗತ್ತೆ ಅಂತ. ಹೆವಿ ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯೋತ್ಸವಕ್ಕೆ, ಸೂಪರ್. ಮನೆ ಅಂತೂ ರೀಚ್ ಆಗಿದ್ದೀವಿ. ಗಾಡಿ ಇಲ್ಲೇ ಇದೆ ನೋಡಿ, ಏನು ಬರ್ತಾನಂತೆ ಹುಡುಗ. ಅವಿನಾಶ್ ಮತ್ತು ಶಾಲಿನಿ ಅವರು ಇನ್ನೊಂದು 15 ಮಿನಿಟ್ಸಿಗೆ ಬರ್ತಾರಂತೆ. ನಾವಲ್ಲಿ ಹೋಗಿ ಬೇಗ ಇಡ್ಲಿ ಚಟ್ನಿ ಮತ್ತು ಪೂರಿ ಎಲ್ಲ ತಿನ್ಕೊಂಡ್ಬಿಡ್ತೀವಿ ಆಯಿತಾ. ಆ್ಯಕ್ಚುಲಿ ತುಂಬ ಚಳಿ ಇರುತ್ತೆ ಅಂದ್ಕೊಂಡ್ವಿ, ಚಳಿ ಏನಿಲ್ಲ, ಒಂಚೂರು ಚಳಿ ಇಲ್ಲ. ಟೆಂಪ್ರೇಚರ್ ತೋರಿಸ್ತಾ ಇದೆ 20 ಡಿಗ್ರೀಸ್ ಅಂತ, ಬಟ್ ಒಂಚೂರು ಚಳಿ ಇಲ್ಲ, ಆ್ಯಕ್ಚುಲಿ ನಾರ್ಮಲ್ ಇದೆ. 4 ಜನ ಮೀಟ್ ಆದ್ವಿ. ಈಗ ನಮ್ಮದು ನೆಕ್ಸ್ಟ್ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಸ್ಟಾಪು ಅಡಿಯಾರ್ ಆನಂದ್ ಭವನಲ್ಲಿ. ಸೊ ಇವರು ನಮ್ಮ ಒನ್ ಆಫ್ ದ ರೈಡರ್ಸ್ ಇವತ್ತು, ಶಾಲಿನಿ ಅಂತ. ಓಕೆ, ಇನ್ನೊಬ್ಬ ಅವಿನಾಶ್ ಅಂತ ಒಂದು ಫುಲ್ ಮುಂದೋಗ್ಬಿಟ್ಟಿದ್ದಾನೆ. ಬನ್ನಿ ನೋಡೋಣ. ಇಲ್ಲಿ ನೋಡಿದ್ರೆ ರೈಡರ್ಸ್ಗಳ ಕೊಂಪೆ ಇದೆ ನೋಡಿ. ಮೋಸ್ಟ್ಲಿ ಎಲ್ಲರೂ ಇಂಡಿಯಾ ಬೈಕ್ ವೀಕೆ ಅದು. ಎಲ್ಲರ ಹತ್ರ ದೊಡ್ಡ ಇವಾಗ ಕ್ಯಾರಲ್ಲಿ ಹಾಕೊಂಡು ಹೋಯ್ತಾರೆ ನೋಡಿ ಮಗ. ಎಲ್ಲರ ಹತ್ರ ದೊಡ್ಡ ಲಗೇಜ್ ಐತೆ. ಬಾ ಫಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ ನಮ್ಮದು. ಆನಂದ್ ಭವನದಲ್ಲಿ ನಿಂತ್ಕೊಂಡಿದ್ದೀವಿ. 1, 2, 3, 4 ಗಾಡಿ ನಮ್ಮದು. ಓಕೆ, ಸೊ ಆಲ್ಮೋಸ್ಟ್ 100-120 ಕಿಲೋಮೀಟರ್ಸ್ ಬಂದ್ವಿ. ಇನ್ನೂ 500 ಕಿಲೋಮೀಟ್ರ್ ಇದೆ. ನೋಡೋಣ ಹೆಂಗಾಗತ್ತಂತ. ಸಣ್ಣ ಫೋಟೋ ಸೆಷನ್ ಆಯಿತು, ಫೋಟೋ ನೋಡಿ. ಸೊ ನಮ್ಮ ಇವತ್ತಿನ ರೈಡರ್ ನಂಬರ್ 1 ಅವಿನಾಶ್, ನಂಬರ್ 2 ಶಾಲಿನಿ, ಆಮೇಲೆ ಶ್ರೀನಿಧಿ, ಆಮೇಲೆ ನಾವು. ಬ್ರೇಕ್ ಆದಮೇಲೆ ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ಓಕೆ, ನೋಡಿ ಶ್ರೀನಿಧಿ ನೋಡಿ ಅಡ್ಡದಾರಿ ಹಿಡ್ಕೊಂಡು ಬಂದ. ಹಿರಿಯೂರಲ್ಲಿ ಇದ್ದೀವಿ. ಎಷ್ಟು ಸಖತ್ತಾಗಿದೆ ನೋಡಿ ವ್ಯೂ. ಏನು ಇವನ್ ರೋಡ್ ಕೂಡ ಸೂಪರ್ ಆಗಿದೆ. ಇದು ಒಂದು ಸೂಪರ್ ಬೈಕ್ ನೋಡಿ ಇಲ್ಲಿ, ಸ್ಕ್ರಾಂಬ್ಲರ್ ವರ್ಸಸ್ ಡುಕಾಟಿ. ಓಹ್, ಡುಕಾಟಿ 1260. ಈ ಸ್ಟ್ರೆಚ್ ಮಾತ್ರ ಸಾಕಾಗಿತ್ತು. ಏನಂತ ಮಗ, ಹೆಂಗಿತ್ತು ಸ್ಟ್ರೆಚ್? ಆಲ್ಮೋಸ್ಟ್ ನಾನು 145-150 ಹೊಡ್ಕೊಂಡು ಬಂದಿದ್ದೀವಿ ಇಬ್ರು. ಬಾಕಿ ಇಬ್ರು ಏನೋ ಹಿಂದೆ ಇದ್ದಾರೆ. ಈಗ ಮುಂದ್ಗಡೆ ಬ್ರೇಕಿಗೆ ಹಾಕ್ತೀವಿ. 100 ಕಿಲೋಮೀಟ್ರಿಗೆ ಒಂದು ಬ್ರೇಕ್ ಅಂದ್ಕೊಂಡಿದ್ವಿ, ಬ್ರೇಕಿಗೆ ಹಾಕ್ತೀವಿ. ಸೊ ಬ್ರೇಕಿಗೆ ಆಗಿ ರೆಸ್ಟ್ ಮಾಡೋದು. ನಮ್ಮ ದಿನದ ಮೂರನೇ ಬ್ರೇಕು.
ಡಿಸ್ಟೆನ್ಸ್ ಅಂತೂ ಸಕ್ಕದಾಗಿ ನಾವು ಕವರ್ ಮಾಡ್ತಾಯಿದ್ದೀವಿ. ಮತ್ತು ಒಂದು ಸಣ್ಣ ಟೀ ಬ್ರೇಕ್ ಆದಮೇಲೆ ಎಕ್ಸಾಕ್ಟ್ಲಿ ಹಾಫ್ ಡಿಸ್ಟೆನ್ಸ್ ಆಗಿದೆ. ಇಲ್ಲಿಂದ ಇನ್ನೂ 300 ಕಿಲೋಮೀಟರ್ ಇದೆ ಗೋವಾ. ಸೊ ಲೆಟ್ಸ್ ಗೋ. ಹುಬ್ಳಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೂ ನಮ್ಮದು ಊಟಕ್ಕೆ ನಾವು ಡಿಸೈಡ್ ಮಾಡ್ಕೊಂಡಿರೋದಾಗ 41 ನಿಮಿಷ ಇದೆ ಆಯಿತಾ. ಸೊ ಹುಬ್ಳಿ ಬಂದಮೇಲೆ 2 ಲೇನ್ ಮುಗಿದ್ಬಿಟ್ಟು 4 ಲೇನ್ ಮುಗಿದ್ಬಿಟ್ಟು 2 ಲೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೆವಿ ಟ್ರಾಫಿಕ್ಕು. ಹಾಗೆ ಟ್ರಾಫಿಕಲ್ಲಿ ಹಾಗೆ ಫೈಟ್ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಊಟದ ಸ್ಪಾಟ್ ಬಂತು ಇವತ್ತು, ದ ವುಡ್ಸ್ ರೆಸ್ಟೋರೆಂಟ್. ಶಾಲಿನಿ ಅವರು ಕಂಡುಹಿಡಿದಿದ್ದನ್ನು. ಸೊ ಅಲ್ಲಿಗೆ ಊಟಕ್ಕಂತ ಹೋಗ್ತೀವಿ ಊಟಕ್ಕೀಗ. ಓಕೆ, ಹೋಟ್ಲಿನ ನೋಡೋಕ್ಕೆ ಸಖತ್ತಾಗಿದೆ. ಓಹೋ, ಹೋಟೆಲ್ ಸಖತ್ತಾಗಿದೆ ಆ್ಯಕ್ಚುಲಿ. ಅಲ್ಲಿ ನಮ್ಮ ಊಟದ ಬ್ರೇಕು ಎಕ್ಸಾಕ್ಟ್ ಟೈಮ್. ಆ್ಯಕ್ಚುಲಿ 30 ಮಿನಿಟ್ಸ್ ಬೇಗ ಬಂದಿದ್ದೀವಿ ನಾವು ನಮ್ಮ ಆ್ಯಕ್ಚುಲ್ ಟೈಮ್ಗಿಂತ. ಸಖತ್ ಟೈಮ್ ಮೇಂಟೈನ್ ಮಾಡ್ಕೊಂಡಿದ್ದೀವಿ ಇವತ್ತು. ಬನ್ನಿ ಊಟ ಮುಗಿಸ್ಕೊಳ್ಳೋಣ. 1 hour later. ಊಟ ಅಂತ ಆಯಿತು ಸೂಪರಾಗಿ. ಹೊರಟಿದ್ದೀವಿ. ಇಲ್ಲಿಂದ 3 hours 54 minutes ತೋರಿಸ್ತಾ ಇದೆ. 168 ಕಿಲೋಮೀಟರ್ಸ್ ಗೋವಾಗೆ. ರೋಡ್ ಏನೋ ಅಷ್ಟಕ್ಕಷ್ಟೇ ಇದೆ ಅಂತೆ. ಸೊ ನೋಡ್ಬೇಕು ರೈಡ್ ಹೆಂಗಾಗುತ್ತೆ ಅಂತ ಬನ್ನಿ ಹೊರಡೋಣ. ಓಕೆ ರೈಟ್. ಏಕೆ ಸಿಕ್ಕಾಪಟ್ಟೆ ರೈಡರ್ಸ್ಗಳು ವೇಟ್ ಮಾಡ್ತಿದ್ದಾರೆ. ಏನಿಲ್ಲ ಅಂದರೆ ಇಲ್ಲೇ ಒಂದು 50 ಜನ ಇದ್ದಾರೆ. ಎಲ್ಲೋದ್ರು ನಾನು ಹಿಂದೆ ಆಫ್ ರೋಡ್ ಬರ್ಬೇಕಂತಾರಲ್ಲ ಅದೇ ಆಯಿತಾ. ಇಲ್ಲಿ ನೋಡಿ ಇಂಥವ್ರು ಎಕ್ಸ್ಪರ್ಟ್ಸವರೆಲ್ಲ ಹಿಂಗೆ ಉರ್ಸಕ್ಕಂತ ಎಗರ್ಸ್ಕೊಂಡು ಹೋಗ್ತಾರೆ ಆಯಿತಾ. ಇಲ್ಲಿನ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಬಟ್ ಆಫ್ ರೋಡ್ ಅಂತ ನಂಗೆ ಬಿಡೋಲ್ಲ ಅಂತ ನನಗೆ ಗ್ಯಾರಂಟಿ ಆಯಿತು. ಆ್ಯಕ್ಚುಲಿ ಧಾರವಾಡಿಂದ ನಾನು ಊಟ ಮಾಡಿದ್ರೆ ಧಾರವಾಡಿಂದ ರಾಮನಗರ ಸಾಕಾಗಿತ್ತು ರೋಡು. ಅಲ್ಲೊಂದು ಜಂಕ್ಷನ್ ಬರುತ್ತೆ. ಒಂದು ರೋಡು ಪಂಜಿಗೆ, ಒಂದು ರೋಡ್ ಬೆಳಗಮ್ಗೆ, ಒಂದು ರೋಡ್ ಮಹಾರಾಷ್ಟ್ರಗೆ, ಒಂದು ರೋಡ್ ಕಾರವಾರ್ಗೆ ಹೋಗುತ್ತೆ. ಆ ಜಂಕ್ಷನಿಂದ ಈ ಕಡೆ ಮಾತ್ರ ರೋಡು ಹಿಂಗಿದೆ ನೋಡಿ. ಎಂಟ್ರ್ ಆಗಿದ್ದೀವಿ. ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಗೋವಾ. ಸೊ ನಮ್ಮದು ಹೋಟೆಲ್ ಇಲ್ಲಿಂದ ಇನ್ನೂ 2 hours 7 minutes ತೋರಿಸ್ತಾ ಇದೆ. ಗೋವಾ ಬಾರ್ಡರ್ ಆ ಕಡೆ ಚೆಕಿಂಗ್ ಮಾಡೋಕ್ಕೆ. ಬ್ರಿಡ್ಜ್ ಅಂತಿದ್ರು ಇದ್ರ. ಆದರೆ ಈ ಬ್ರಿಡ್ಜಲ್ಲಿ ಬೈಕ್ಗಳು ಹೋಗೋಕೆ ಬಿಡಲ್ವಂತೆ. ಸೊ ಇಲ್ಲಿಂದ ನಮ್ಮ ಹೋಟೆಲ್ ಬಂದ್ಬಿಟ್ಟು ಇನ್ನೂ 18 ಕಿಲೋಮೀಟರ್ ಇದೆ. 42 minutes ತೋರಿಸ್ತಾ ಇದೆ. ಸೊ ಐ ಕ್ಯಾನ್ ಇಮ್ಯಾಜಿನ್ ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಬಟ್ ಅಲ್ಲೊಂದು ಕ್ರೂಸ್ ಇದೆ, ಅಲ್ಲಿ ಸಮುದ್ರದ ಮಧ್ಯೆ ಅಲ್ಲೊಂದು ಕ್ರೂಸ್ ಇದೆ ನೋಡಿ.
Goa, we are in Goa. Bluebird ಗೆಸ್ಟ್ ಹೌಸ್, ರೆಸ್ಟೋರೆಂಟ್ ಆ್ಯಂಡ್ ಗೆಸ್ಟ್ ಹೌಸ್. ಬನ್ನಿ ನೋಡೋಣ ಹೆಂಗಿದೆ ಬ್ಲೂ ಬರ್ಡ್ ಗೆಸ್ಟ್ ಹೌಸ್ ಅಂತ. ಇದು ನಮ್ಮ ಎಂಟ್ರಿ. ನಮ್ಮ ರೂಮ್ ಕಡೆಗೆ ಇದು ನಮ್ದ. ಸೊ ಇದು ನಮ್ಮ ರೂಮ್. ಸೊ ನೆಕ್ಸ್ಟ್ 2 days ಹಾಂ ಬಾತ್ರೂಮು ಯಾಕೆ ಇಷ್ಟಿದೆ ಮಗ ಏನಂತೀಯ? ಇದು ಶ್ರೇಣಿದೆ. ಹಾಂ ಫುಲ್ಲು ಹೆವಿ ಕೇಳಬೇಡ. ಬಾತ್ರೂಮು ಬಾತ್ರೂಮ್ ಚೆನ್ನಾಗಿದೆ ಮಗ.